ನಮಸ್ಕಾರ. ಚಿತ್ರರಂಗಕ್ಕೆ ಸರ್ ರಾಜೇಶ್ ಕ್ಲಬ್ದು ನಿಮಗೆ ಸ್ವಾಗತ. ಮತ್ತು ಸಂದೀಪ್ ಸಿಂಕರ್ ಅವ್ರಿಗೂ ಸ್ವಾಗತ. ಬರ್ತಿದ್ದಾರೆ. ನಿಮ್ಮ ಜರ್ನಿ ನೂರಾರು ಸಿನಿಮಾ ಮಾಡೋಕ್ಕಾಗಲಿ, ಈ ಥರ ಒಳ್ಳೆಯ ಅಭಿರುಚಿ ಸಿನಿಮಾಗಳು ಮಾಡೋಕ್ಕಾಗಲಿ. ಸಂದೀಪು ಅಷ್ಟೇ ಈ ಥರದ್ದು ಬೇರೆ ಬೇರೆ ಥರದ್ದು ಈ ನೆಲದ ಕಥೆಗಳನ್ನು, ಈ ನೆಲದ ಪ್ರತಿಭೆಗಳನ್ನು ಬಳಸ್ಕೊಂಡು ಜನ ಮೆಚ್ಚುವಂಥ ಸಿನಿಮಾಗಳನ್ನ ನೀವು ಮಾಡಲಿ ಅಂತ ನಿಮ್ಗೆ ಶುಭ ಕೋರ್ತಾ ನಿಮಗೆ ಚಿತ್ರರಂಗಕ್ಕೆ ಸ್ವಾಗತ ಸರ್. ಇನ್ನು ನನಗಿಲ್ಲಿ ಶುಭ ಕೋರುವಂಥ ಎಲ್ಲ ಕಲಾವಿದರಿಗೂ ನಾನು ತುಂಬ ಧನ್ಯವಾದ. ಮತ್ತು ಧ್ವನಿ ನಾನು ಮಾತಾಡ್ತಾ ಹೋದ ನನ್ನ ಜರ್ನಿ ಬಗ್ಗೆ ನಾನು ಹೆಂಡ್ತೀನಿ ಮತ್ತು ನನ್ನ ಮಗಳೇ ಮರೆತುಬಿಟ್ಟೆ. ಯಾಕಂದರೆ ಅವರು ಅಪ್ಪ ಅಮ್ಮನ ಹತ್ರ ಇರೋದಕ್ಕೆ ಜಾಸ್ತಿ ನನ್ನ ಜೊತೆನೇ ಈಗ ನಮ್ಮ ಲೈಫು ಜರ್ನಿ ಆಗಿದೆ. ಯಾಕೆಂದರೆ ನಮ್ದು ಹೆಚ್ಚು 89ರಿಂದ ನಮ್ಮದು ರಂಗಭೂಮಿ ಪಯಣ ನಮ್ಮದು. ಮತ್ತು ಇಬ್ಬರು ರಂಗಾಯಣದಲ್ಲೇ ಇದ್ದವರು ನಾವಿಬ್ಬರು. ಹಾಗಾಗಿ ಅಲ್ಲೇ ಇದ್ವಿ, ಅಲ್ಲೇ ಮದುವೆ ಆಗಿ ಆಮೇಲೆ ಬೆಂಗಳೂರಿಗೆ ಬಂದ್ವಿ. ಆಮೇಲೆ ನನ್ನ ಮಗಳು ಅವರು ಸಾಕಷ್ಟು ನನಗೆ, ಯಾಕಂದರೆ ಈ ಥರದ ಕೆಲಸ ಅಂದರೆ ನಾಟಕದ ಕೆಲಸ ಆಗ್ಬೋದು, ಸಿನಿಮಾದ ಕೆಲಸ ಆಗ್ಬೋದು, ಅದೊಂಥರ ಸಹಿಸ್ಕೊಳ್ಳೋದೆ ಅದನ್ನು. ಅದಕ್ಕೆ ಹಂಗೆ ನನಗೆಷ್ಟು ತಾಳ್ಮೆ ಇದೆ ಅದಕ್ಕಿಂತ 10 ಪಟ್ಟು ತಾಳ್ಮೆ ಅವರಿಬ್ಬರಿಗೂ ಇದೆ. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ, ನನ್ನ ಮಗಳದು 10ನೇ ತಾರೀಕು ಅವಳೇ ಡೈರೆಕ್ಟ್ ಮಾಡಿರೋ ನಾಟಕ ಮಾಡ್ತಿದ್ದಾಳೆ. ಅವಳಿಗೆ ಸಹಿತ ನೀವೆಲ್ಲರೂ ವಿಶ್ ಮಾಡಿ, ಯಾಕಂದರೆ ಅವಳು ಫಸ್ಟ್ ಡೈರೆಕ್ಟ್ ಮಾಡಿರೋ ನಾಟಕ 10ನೇ ತಾರೀಕು ಶೋ ಆಗ್ತಿದೆ. ಅದು ಇನ್ನೊಂಥರ ಖುಷಿ ವಿಚಾರ. ಯಾಕಂದರೆ ನಮ್ಮ ಕಂದ ಮಗಳು ಈಗ ನಾಟಕ ಡೈರೆಕ್ಟ್ ಮಾಡ್ತಿದ್ದೆ ಮಾಡಂಗೆ ಆಗ್ಬಿಟ್ಟು ನನಗೆ ಅಯ್ಯೋ ಇನ್ನೂ ಹೌದಾ ಅಂದ್ಕೊತಾನೆ ಇದ್ದೀನಿ. ಈಗ ಅವಳು ಡೈರೆಕ್ಟ್ ಮಾಡ್ತಿದ್ದಾಳೆ. ಚುಕ್ಕಿ ಅಂತ ನನ್ನ ಮಗಳ ಹೆಸರು. ಅದು ನಮ್ಮದು ಪದ್ಮನಾಭ ನಗರದ ಎಂಟಿ ಸ್ಪೇಸಲ್ಲಿ ಅಲ್ಲಿ 10ನೇ ತಾರೀಕು ಶೋ ಆಗ್ತಿದೆ. ಅದಕ್ಕೆ ನಿಮ್ಮೆಲ್ಲರೂ ಆಶೀರ್ವಾದವನ್ನು ಇರಲಿ ಅಂತ ಹೇಳ್ತಾ, ಇನ್ನು ಶಾಕಾಹಾರಿ ಬಗ್ಗೆ ಬಂದರೆ, ನನಗೆ ಈ ಕತೆ ಅಂದರೆ ನನಗೆ ಫಸ್ಟ್ಗೆ ಹೇಳಿದ ತಕ್ಷಣ ಇದನ್ನು ನನಗೆ ನಾನು ಹೊಸಬರು ಹಡಬರು ಅಂತೇನೂ ನೋಡಲಿಲ್ಲ. ನನಗೆ ಅದೊಂದು ಆ ಥರದ್ದು ಈ ಹೊಸ ಸಿನಿಮಾ ನಿರ್ದೇಶಕರಿಗೆ ಹೋಗಿ ಸ್ವಲ್ಪ ಸಮಸ್ಯೆನ ಅನುಭವಿಸಿದ್ದೀವಿ. ನಾನು ಅಂದರೆ ಅವ್ರಿಗೆ ಗೊತ್ತಿಲ್ವ, ಅವ್ರು ಏನೋ ಉತ್ಸವದಲ್ಲಿ ಕತೆ ಹೇಳ್ತಾರೆ, ಅದು ಮಾಡೋಕ್ಕೆ ಬರೋಲ್ಲ, ಅದೊಂದು ತೊಂದರೆನ ಅನುಭವಿಸಿದ್ವಿ. ಬಟ್ ಇವರಲ್ಲಿ ಹೇಳಿದ ತಕ್ಷಣ ಅದರ ತಯಾರಿ ಒಂಥರ ನಮ್ಗೆ ಎಲ್ಲೂ ಇದನ್ನು ಬೇರೆ ಎಲ್ಲೂ ಇದನ್ನು ತೊಗೊಂಡಿಲ್ಲಪ್ಪ, ಎರವಲು ತೊಗೊಂಡಿಲ್ಲ, ಅದು ಅನುವಾದ ಮಾಡ್ಕೊಂಡಿಲ್ಲ ಅಥವಾ ರೂಪಾಂತರ ಮಾಡ್ಕೊಂಡಿಲ್ಲ. ಇದನ್ನು ಕ್ಲೀನಾಗೆ ಇವರೇ ಯೋಚನೆ ಮಾಡಿದ್ದಾರೆ ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಆಮೇಲೆ ಮಾಡೋಣ ಅಂತಂದಾಗ ಮತ್ತೆ ನನಗೆ ವಿನಯ ಆಗ್ಬೋದು, ಗೋಪಾಲ್, ಯಾಕೆಂದರೆ ಇವರಪ್ಪ ನಾವು ತುಂಬ ಆತ್ಮೀಯರು. ಇವರಪ್ಪನ ಬಗ್ಗೆ ಯಾಕೆ ನಾನು ಪದೇ ಮಾತಾಡ್ತೀನಿ ಅಂತಂದರೆ, ಇವ್ರು ಗೋಪಾಲ್ ದೇಶಪಾಂಡೆ, ಇವರಪ್ಪ ಧ್ರುವರಾಜ್ ದೇಶಪಾಂಡೆ. ನೀನಾಸಮಲ್ ಟ್ರೈನ್ ಆಗಿ ಇವರಪ್ಪನ ನಾಟಕ ಒಂದು ಚಾಣಕ್ಯ ಅಂತ ನಾಟಕ ನೋಡಿದ್ವಿ. ಅದಿನ್ನೂ ನಮಗೆ ಕಣ್ಣು ಕಟ್ಟಿದಂಗಿದೆ. ಅದಲ್ಲದೆ ಹುನಗುಂದ ಅಂತ ಊರಲ್ಲಿ ಒಂದು ನಾಟಕದ ರೆಪರ್ಟ್ರಿ ಕಟ್ಟಿ ಅಲ್ಲೇ ಎಲ್ಲ ಸಾಕಷ್ಟು ಅಲ್ಲಿನ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಅವ್ರ ಹತ್ರ ನಾಟಕ ಮಾಡಿಸಿ ಭಾಳ ದೊಡ್ಡ ಸಾಧನೆ ಮಾಡಿದಂಥ ಇವ್ರ ತಂದೆ ಧ್ರುವರಾಜ್ ದೇಶಪಾಂಡೆ.